IPL ಸ್ಟಾರ್ಟ್ ಆಗಿ ಅಲ್ಲಿ 17 ವರ್ಷ ಆಯಿತು. ಎಲ್ಲ ಟೀಮ್ಸ್ಗೂ ಆಯಾ ಸ್ಟೇಟಲ್ಲಿ ಫ್ಯಾನ್ಸ್ ಇದ್ದರೆ RCBಗೆ ಮಾತ್ರ ಆಲ್ ಓವರ್ ಇಂಡಿಯಾದಲ್ಲಿ ಫ್ಯಾನ್ಸ್ ಇದ್ದಾರೆ. 2022 ಒಂದು ಸರ್ವೆ ಪ್ರಕಾರ ವರ್ಲ್ಡ್ ಮೋಸ್ಟ್ ಪಾಪ್ಯುಲರ್ ಸ್ಪೋರ್ಟ್ಸ್ ಟೀಮಲ್ಲಿ RCB 5ನೇ ಸ್ಥಾನದಲ್ಲಿ ಇದೆ. ಒಂದು ಸರಿನೂ ಕಪ್ ಗೆಲ್ಲದೇ ಇದ್ರೂ ಕೂಡ RCBಗೆ ಇಷ್ಟೊಂದು ಕ್ರೇಜ್ ಹೆಂಗೆ ಬಂತು? ಚೆನ್ನೈ, ಮುಂಬೈ 5 ಸರಿ ಕಪ್ ಗೆದ್ದಿದ್ರು ಕೂಡ ಇಷ್ಟೊಂದು ಲಾಯಲ್ ಫ್ಯಾನ್ಸ್ನ ಸಂಪಾದನೆ ಮಾಡೋಕ್ಕಾಗಿಲ್ಲ. ಎಷ್ಟು ಸರಿ ಸೋತ್ರೂ RCBನ ಬಿಟ್ಕೊಡ್ದಂಗೆ ಲಾಯಲ್ ಆಗಿ ಫ್ಯಾನ್ಸ್ ಇರೋರಿಗೆ ನನ್ನ ಕಡೆಯಿಂದ ಒಂದು ಸೆಲ್ಯೂಟ್. ಈಗ RCBಗೆ ಹಿಂಗೆ ಎಷ್ಟೊಂದು ಲಾಯಲ್ ಫ್ಯಾನ್ಸ್ ಇದ್ದಾರೆ, ಹಂಗೆ ಎಷ್ಟೊಂದು ಕ್ರೇಜ್ ಹೆಂಗೆ ಬಂತು ಅಂತ ಈ ವಿಡಿಯೋದಲ್ಲಿ RCB ಡಿಟೇಲ್ ಎಕ್ಸ್ಪ್ಲನೇಷನ್ ನೋಡೋಣ ಬನ್ನಿ. IPL 2008ರಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ RCB ಒಂದು ಇಂಪಾರ್ಟೆಂಟ್ ಡಿಸಿಷನ್ ತಗೊಂಬುತ್ತೆ. ಎಲ್ಲ ಟೀಮ್ ಓನರ್ಸು ಅವ್ರಿಗೆ ಬೇಕಾಗಿರೋ ಪ್ಲೇಯರ್ಸ್ನ ತಗೊಂತಾರೆ. ಆದರೆ RCB ಮಾತ್ರ ವಿರಾಟ್ ಕೊಹ್ಲಿನ ಮಾತ್ರ ತಗೊಂಬುತ್ತೆ. ಆವಾಗಿಂದ ಒಂದು RCB ಹಿಸ್ಟ್ರಿನೇ ಸ್ಟಾರ್ಟ್ ಆಗುತ್ತೆ. RCB ಇಷ್ಟೊಂದು ಫ್ಯಾನ್ಸ್ ಇರೋದಕ್ಕೆ ಮೇನ್ ಕಾರಣ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋದ್ರಿಂದ RCB ಮ್ಯಾನೇಜ್ಮೆಂಟ್ ಕ್ಯಾಪ್ಟನ್ಸಿನ ವಿರಾಟ್ ಕೊಹ್ಲಿಗೆ ಕೊಡುತ್ತೆ. ಆವಾಗಿಂದ ವಿರಾಟ್ ಕೊಹ್ಲಿನ ಇಷ್ಟಪಡೋರೆಲ್ಲ RCBನ ಇಷ್ಟಪಡೋದು ಸ್ಟಾರ್ಟ್ ಮಾಡ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ ಅಂದರೆ ಸ್ಟೇಡಿಯಂ ಎಲ್ಲ RCB ಅಂತ ಇರುತ್ತೆ. ಒಂದು ಸಾರಿ ವಿರಾಟ್ ಕೊಹ್ಲಿ ನನ್ನ ಕೊನೆ ಉಸಿರಿರೋವರೆಗೂ RCBಗೋಸ್ಕರ ಆಡ್ತೀನಿ ಅಂತ ಹೇಳ್ತಾನೆ. ಆ ಮಾತಿಂದ ಎಷ್ಟೋ RCB ಫ್ಯಾನ್ಸ್ಗೆ ಒಂದು ಇನ್ಸ್ಪೈರಿಂಗ್ ಆಗುತ್ತೆ. RCBಗೆ ಇಂಥ ಲಾಯಲ್ ಫ್ಯಾನ್ಸ್ ಇರೋದಕ್ಕೆ ಇನ್ನೊಂದು ಮೇನ್ ರೀಸನ್ ಏನಂದರೆ ಕರ್ನಾಟಕದಲ್ಲಿರೋ ಕನ್ನಡಿಗರು. ನಾನು ನೋಡಿರೋ ಪ್ರಕಾರ ಕನ್ನಡದವರು ಕನ್ನಡ ಭಾಷೆಗೆ, ಕನ್ನಡ ಸೆಲೆಬ್ರಿಟೀಸ್ಗೆ, ಕನ್ನಡ ಟೀಮ್ಸ್ಗೆ ಬೆಲೆ ಕೊಡೋಷ್ಟು ಬೇರೆ ಸ್ಟೇಟಲ್ಲಿ ಯಾರು ಕೊಡಲ್ಲ, ಯಾರು ಕೊಡೋಕ್ಕೂ ಆಗಲ್ಲ. ಈಗ RCBಯಲ್ಲಿ ವಿರಾಟ್ ಕೊಹ್ಲಿ ಇದ್ದರೂ ಇಲ್ಲದೇ ಇದ್ದರೂ ಕೂಡ ಕರ್ನಾಟಕದಿಂದ RCBಗೆ ಸಪೋರ್ಟ್ ಹಿಂಗೆ ಇರುತ್ತೆ. ಎಷ್ಟು ಸರಿ ಸೋತ್ರೂ RCBನ ಕನ್ನಡದವರು ಬಿಟ್ಕೊಡೋ ಮಾತೇ ಇಲ್ಲ. RCBಯಲ್ಲಿ ಟಾಪ್ ಕ್ರಿಕೆಟರ್ಸ್ ಕ್ರಿಸ್ ಗೇಲ್, KL ರಾಹುಲ್ ಅಂತ ಒಳ್ಳೊಳ್ಳೆ ಕ್ರಿಕೆಟ್ ಪ್ಲೇಯರ್ಸ್ ಆಡಿದ್ದಾರೆ. RCBಗೆ ಕಪ್ ಒಂದೇ ಇಲ್ಲ, ಆದರೆ RCB ಜೊತೆ ಎಷ್ಟೋ ರಿಕಾರ್ಡ್ಸ್, ಎಮೋಷನ್ಸ್, ಎಕ್ಸ್ಪೀರಿಯನ್ಸ್ RCB ಜೊತೆ ಇದೆ. RCB ಎಷ್ಟು ಸರಿ ಸೋತ್ರೂ ಅದ್ರದ್ದೇ ವ್ಯಾಲ್ಯೂ ಮಾತ್ರ ಕಮ್ಮಿ ಆಗದಂಗೆ RCB ಮ್ಯಾನೇಜ್ಮೆಂಟ್ ಆ ಬ್ರ್ಯಾಂಡ್ನ ಹಂಗೆ ಮೇಂಟೈನ್ ಮಾಡ್ತಾ ಇದೆ. ಯಾವುದೇ ಕಂಪ್ನಿ ಆಗಲಿ ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಮಾಡೋದು ದೊಡ್ಡದಲ್ಲ, ಆ ಬ್ರ್ಯಾಂಡ್ನ ಮೇಂಟೈನ್ ಮಾಡೋದು ಚೆನ್ನಾಗಿ ದೊಡ್ಡದು. ಯಾವುದೇ ಪ್ರಾಡಕ್ಟ್ ಆಗಲಿ ಚೀಪಾಗಿ ಸಿಕ್ಕಿದೆ ಅದ್ರ ವ್ಯಾಲ್ಯೂ ಕೂಡ ಚೀಪಾಗಿ ಇರುತ್ತೆ. ಅದಕ್ಕೋಸ್ಕರ RCB ಅಷ್ಟೊಂದು ಲಾಯಲ್ ಫ್ಯಾನ್ಸ್ ಇರೋದ್ರಿಂದ RCB ಟಿಕೆಟ್ ಪ್ರೈಸ್ಗಳು ಜಾಸ್ತಿ ಇರುತ್ತೆ ಮತ್ತು ಟಿ ಶರ್ಟ್ ಪ್ರೈಸ್ಗಳು ಜಾಸ್ತಿ ಇರುತ್ತೆ. ಆದರೂ RCB ಮ್ಯಾನೇಜ್ಮೆಂಟ್ಗೆ ಟೀಮ್ ಸೆಲೆಕ್ಷನ್ ಮಾಡೋದು ಬರಲ್ಲ ಗುರು. ಇಂಥ ಟೀಮ್ ಇಕ್ಕೊಂಡು RCB 10 ವರ್ಷ ಆದರೂ ಕೂಡ ಕಪ್ ಗೆಲ್ಲೋಕ್ಕಾಗಲ್ಲ. ಪಾಪ ಕೊಹ್ಲಿ ಅಂತ ಇಷ್ಟ ಆಡ್ತಾನೆ ಹೇಳಿ, ಹೋಗ್ಲಿ ಬಿಡಿ. 6 ಸಲ ಸೋತ್ರೂ RCBನೇ, 60 ಸಲ ಸೋತ್ರೂ RCBನೇ. ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ನೋಡ್ತಾ ಇರಿ ಡಿಯರ್ ಕನ್ನಡ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.